ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಲೆಹೆಂಗಾ ತೋರಿಸ್ತೀನಿ. ನೋಡಿ, ಈ ಥರ ಪಿಂಕ್ ಕಲರು, ಪೇಸ್ಟಲ್ ಪಿಂಕ್ ಥರ ಪಿಂಕ್ ಕಲರ್ ಇದೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಅನ್ನೋದು. ನೋಡಿ, ಈ ಥರ ಇದ್ರ ಮೇಲೆ ಎಂಬ್ರಾಯ್ಡರಿ ವರ್ಕ್ ಬಂದಿದೆ. ಲುಕ್ ವೈಸ್ ಅಂತೂ ಸೂಪರಾಗಿತ್ತು. ಸೊ ಈ ಒಂದು ಲೆಹೆಂಗಾನ ಯಾವ ರೀತಿ, ಇದು ಸೆಮಿ ಸ್ಟಿಚ್ಡು, ಅದನ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇದು ಸೈಡ್ ನಾನು ಜಿಪ್ ಇಟ್ಟು ಫಿನಿಶಿಂಗ್ ಕೊಟ್ಟೆ ಲೆಹೆಂಗಾನ. ಇದಕ್ಕೆ ಒಂದು ಬ್ಲೌಸು, ನೆಟ್ಟೆಡ್ ಬ್ಲೌಸ್ ಬಂದಿತ್ತು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಲೆಹೆಂಗಾ ಆಲ್ಟ್ರೇಷನ್ ಮಾಡಬೇಕಾಗಿತ್ತು. ಅದು ವೇಸ್ಟ್ಗೆ ತುಂಬ ಲೂಸ್ ಇತ್ತು, ಸೊ ಅದನ್ನು ಆಲ್ಟ್ರೇಷನ್ ಮಾಡಿ ಕೊಟ್ಟೆ ಅವರಿಗೆ. ಅದೇ ರೀತಿ ಬ್ಲೌಸು ನೋಡಿ, ಈ ಥರ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಅನ್ನೋದು ಬಂದಿತ್ತು. ಬ್ಲೌಸಲ್ಲೂ ಅಷ್ಟೇ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ತುಂಬಾ ಚೆನ್ನಾಗಿ ಎಂಬ್ರಾಯ್ಡರಿ ವರ್ಕ್ ಬಂದಿತ್ತು, ನೀವು ನೋಡ್ತಿದ್ದೀರಲ್ಲ. ಸೊ ಈ ಥರ ನೋಡಿ, ಇದು ಫ್ರಂಟ್ ಪಾರ್ಟಿಗೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ದಾರ ಇದೆ, ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ನೆಟ್ಟೆಡಲ್ಲಿ ದಾರ ಏನಾದರೂ ಒಳಗಡೆ ಇದ್ದರೆ ನಮ್ಗೆ ಅದೇ ರೀತಿ ಕಾಣಿಸ್ತಾ ಇರುತ್ತೆ, ಅದೇ ಎದ್ದು ಕಾಣಿಸ್ತಾ ಇರುತ್ತೆ. ಫ್ರಂಟ್ ಪಾರ್ಟ್ ನೋಡಿ, ಇದು ಈ ರೀತಿ ಕೊಟ್ಟಿದ್ದರು. ಇದು ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕೊಟ್ಟಿದ್ದರು. ಇದಕ್ಕೆ ಸ್ಯಾಟನ್ ಕ್ಲಾತಲ್ಲಿ ಅವರೇ ಲೈನಿಂಗು ಸಮೇತ ಕೊಟ್ಬಿಟ್ಟಿದ್ರು. ನೋಡಿ, ಇದು ಕ್ಲಾತ್ ಇಟ್ಟು ಈ ರೀತಿ ಇಟ್ಟಾಗ ನಮಗೆ ಕಲರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ವೈಟ್ ಕಲರ್ ಥರ ಕಾಣಿಸುತ್ತೆ ನೆಟ್ಟೆಡ್ ಅನ್ನೋದು. ಸೊ ನೋಡಿ, ಇದು ಫ್ರಂಟಿಗೆ. ಇದು ಸ್ಲೀವ್ಗೆ ನಮಗೆ ಪ್ಲೈನ್ ನೆಟ್ ಕೊಟ್ಟಿದ್ದರು. ಈ ಪ್ಲೈನ್ ನೆಟ್ಟಲ್ಲಿ ನಾವು ಸ್ಲೀವ್ನ ಫಿನಿಶಿಂಗ್ ಕೊಡಬೇಕು ಅಂತ. ಸೊ ಅವರು ಅದಕ್ಕೆ ನೋಡಿ, ಬಾಟಮ್ಗೆ ಲೇಸ್ ಬಂದಿತ್ತು, ಸ್ಲೀವ್ಗೆ ಬಾಟಮ್ಗೆ ಲೇಸ್ ಅಟ್ಯಾಚ್ ಮಾಡೋಕ್ಕೆ ಬಂದಿತ್ತು. ಇದಕ್ಕೆ ನಾನು ಲೈನಿಂಗ್ ಹಾಕಿ ಸ್ಲೀವ್ನು ಸಹ ರೆಡಿ ಮಾಡ್ಕೋತೀನಿ. ಈಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಸ್ಯಾಟನ್ ಕ್ಲಾತ್ ಬಂದಿದೆಯಲ್ಲ, ಈ ಸ್ಯಾಟನ್ ಕ್ಲಾತು ಇದು ಸ್ವಲ್ಪ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ, ಕಟ್ ಮಾಡ್ಕೊಳ್ಳೋಕ್ಕೆ ಬಿಗಿನರ್ಸಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇದು ಫುಲ್ಲು ಜಾರುತ್ತೆ, ಕ್ಲಾತು ಫುಲ್ ಜಾರುತ್ತೆ, ಇದು ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಈಗ ನಾವು ಕಾಟನ್ ಲೈನಿಂಗ್ ಎಲ್ಲ ತರ್ತೀವಲ್ಲ, ಸೊ ಕಾಟನ್ ಲೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೂರುತ್ತೆ, ಇದು ಕೂರಲ್ಲ ಹಂಗೆ, ಸೊ ಎತ್ಕೊಂಡಂಗಿರುತ್ತೆ. ನೋಡಿ, ಈ ಒಂದು ರೆಡ್ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದು. ಸೊ ಇದ್ರ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೇ ಮೆಜರ್ಮೆಂಟಿಗೆ ಕೊಟ್ಟಿದ್ರು ಅವರು ಲೆಹೆಂಗಾ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಇದು ಬ್ಯಾಕ್ ಪಾರ್ಟು, ಇದು ಅಷ್ಟೇ ಲೆಹೆಂಗಾದೇ ಬ್ಲೌಸು. ಸೊ ವರ್ಕೆಲ್ಲ ಅದರಲ್ಲೇ ಬಂದಿತ್ತು, ಅದನ್ನೇ ಮೆಜರ್ಮೆಂಟಿಗೆ ಕೊಟ್ಟಿದ್ದವ್ರು ನನಗೆ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ನೋಡಿ ಈ ರೀತಿಯಾಗಿತ್ತು. ನನಗೆ ಇದನ್ನೇ ಮೆಜರ್ಮೆಂಟಿಗೆ ತಗೋತಾ ಇದ್ದೀನಿ. ಫಸ್ಟಿಗೆ ಲೆಂತ್ ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಲೆಂತ್ ಚೆಕ್ ಮಾಡಿಕೊಂಡು ಎಷ್ಟಿದೆ ಅಂತ ನಾನು ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಈಗ ಒಂದು ಲೈಕ್ ಕೊಟ್ಬಿಡಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನಾನು 14.5 ಮಾರ್ಕ್ ಮಾಡಿಕೊಂಡೆ ನಾನು. ಮತ್ತು ನೆಕ್ ವಿಡ್ತ್ ನಾನು 3 ಇಂಚಸ್ ತೊಗೊತಾ ಇದ್ದೀನಿ. ಯಾಕಂದರೆ ಇದು ನನಗೇನು ಅಷ್ಟೊಂದು ಜಾಸ್ತಿ ಡೀಪು ಅಂತ ಅನಿಸ್ಲಿಲ್ಲ. ನೋಡಿ, ಇಲ್ಲಿ ನನಗೆ 7 ಇದೆ. ಇದು ಆ್ಯಕ್ಚುಲಿ ನೆಕ್ ಅನ್ನೋದು 7 ಇದೆ. ಸೊ ಇದರಲ್ಲಿ ನಾನು 1 ಇಂಚ್ ಮೈನಸ್ ಮಾಡ್ಕೋತೀನಿ. ಯಾವ ರೀತಿ ಮೈನಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ವರ್ಕ್ ಬ್ಲೌಸಸಲ್ಲಿ ವಿಡ್ತ್ ಜಾಸ್ತಿ ಕೊಟ್ಟಾಗ ನಾವು ಯಾವ ರೀತಿ ನೆಕ್ನ ಅಡ್ಜಸ್ಟ್ ಮಾಡ್ಕೋಬೇಕು, ನಮ್ಮ ಒಂದು ನೆಕ್ ವಿಡ್ತ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಸ್ಪೆಷಲಿ ನೋಡ್ಕೊಳ್ಳಿ, ಗಮನಿಸಿ. ಈ ರೀತಿಯಾಗಿ ನಾನು ಆರ್ಮ್ ಡೌನು ತಗೊಂಡು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. 3 ಇಂಚಸ್ ನಾನು ನೆಕ್ ವಿಡ್ತ್ ತಗೊಂಡೆ, 3 ಇಂಚಸ್ ಶೋಲ್ಡರ್ ತಗೊಂಡೆ. ಈ ಆರ್ಮೋಲ್ ಡೌನಿಂಗ್ ತೊಗೊಂಡು ನೋಡಿ, ಆರ್ಮೋಲ್ ರೌಂಡಿಗೆ ಮಾರ್ಕ್ ಮಾಡ್ಕೊಂಡು ನಾನು ಈ ಮಿಡ್ಲಿಗೆ ತೊಗೊಂಡು ಆರ್ಮೋಲ್ ಡೌನಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಕರ್ವ್ ಅನ್ನೋದನ್ನು ತಗೊಂಡೆ. ನಾನು ವೇಸ್ಟ್ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನೀಗ ವೇಸ್ಟ್ ಮೆಜರ್ಮೆಂಟ್ ನನಗೆ 30 ಬಂತು. ವೇಸ್ಟ್ ಮೆಜರ್ಮೆಂಟು 30
30ಯಲ್ಲಿ 4 ಭಾಗ ತೊಗೊಂಡ್ರೆ ನಿಮಗೆ 7.5 ಬರುತ್ತೆ. ಈ ರೀತಿ ಬೆಲ್ಟ್ ನೀರು ತಟ್ಟಿಟ್ಕೊಂಡು ನೀವು ತಗೊಳ್ಳಿ. ಈ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ನಾನು 1 ಇಂಚ್ ಡಾಟ್ಗೆ ಮತ್ತು 2 ಇಂಚಸ್ಸು ಎಕ್ಸ್ಟ್ರಾ ಕ್ಲಾತ್ಗೆ ಮಾರ್ಕ್ ಮಾಡಿಕೊಂಡೆ ನಾನು. ಸೊ ಇದರಲ್ಲಿ ಈ ಒಂದು ಕಲರಲ್ಲಿ ನಾನು ಏನಪ್ಪ ಅಂದರೆ ಮಾರ್ಕಿಂಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದು ಫ್ಲೋರ್ ಮೇಲೆ ಇಟ್ಕೊಂಡು ನಾನು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡೆ. ಇದನ್ನ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ವೇಸ್ಟ್ದು ಮತ್ತು ಚೆಸ್ಟ್ದು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ನಾನು ಡ್ರಾ ಮಾಡಿಕೊಂಡು ಈ ಕರ್ವ್ ಶೇಪ್ ಅನ್ನೋದನ್ನು ತೆಗಿತೀನಿ. 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ, ಸೊ ಅದನ್ನು ಶೇಪ್ ಅನ್ನೋದು ನೀಟಾಗಿ ತೆಗೆದು ಮಾರ್ಕಿಂಗ್ ಅನ್ನೋದನ್ನು ಹಾಕ್ಕೋತೀನಿ. ಈ ರೀತಿಯಾಗಿ ನಿಮ್ಗೆ ಮಾರ್ಕಿಂಗ್ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ. ಇಷ್ಟಾದಮೇಲೆ ಇದು ಹೇಗಿದೆಯೋ ಹಾಗೆ ಕಟ್ ಮಾಡ್ಕೋತೀನಿ ನಾನು ಬ್ಯಾಕ್ ಪಾರ್ಟ್ದು. ಈ ರೀತಿ ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡಿಕೊಂಡೆ. ಇದ್ರ ಬೇಸಸ್ ಮೇಲೆ ನಾನು ಫ್ರಂಟ್ ಪಾರ್ಟ್ ಅನ್ನೋದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ಬಟ್ಟೆ ಅನ್ನೋದು ಈ ಸ್ಯಾಟನ್ ಕ್ಲಾತ್ ತುಂಬಾ ಜಾರುತ್ತೆ. ಬಿಗಿನರ್ಸ್ ಆದರೆ ನೀವು ಗುಂಪಿನಲ್ಲಿ ನೀಟಾಗಿ ಸೇಫಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆ ಜರುಗಿದ್ರೂ ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ. ಸೊ ನನಗಿಲ್ಲಿ ನೋಡಿ ಇದ್ರ ಮೇಲೆ ಮಿಷಿನ್ ಮೇಲೆ ಇಟ್ಕೊಂಡೆ. ಸೊ ಅಲ್ಲಿ ಫ್ಲೋರ್ ಮೇಲೆ ಇಟ್ಕೊಂಡ್ರೆ ಯಾಕೋ ಜಾರ್ತಾನೆ ಇತ್ತು ಜಾಸ್ತಿ. ಸೊ ಹಾಗಾಗಿ ನಾನು ಅದನ್ನು ಮಿಷಿನ್ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಅನ್ನೋದು ಮಾಡಿಕೊಂಡೆ. ಅದು ಹಾಕ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಸೇಮು ಒಂದು 1/2 ಇಂಚು ಬಾಟಮಲ್ಲಿ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬಿಡಿ ಫ್ರಂಟ್ ಪಾರ್ಟ್ಗೆ. ಉಳಿದಿದ್ದೆಲ್ಲ ಸೇಮ್ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ಟು ಏನೂ ಮಾಡ್ತಾಯಿಲ್ಲ. ಸೊ ಫ್ರಂಟಲ್ಲಿ ಡಾಟ್ ಹಿಡಿದು ಬಾಟಮಲ್ಲಿ ಡಾಟು ಮತ್ತು ಆರ್ಮೋಲಲ್ಲಿ ಮಾತ್ರ ಡಾಟ್ ಹಿಡಿದು ನಾನು ಬ್ಲೌಸ್ ಅನ್ನೋದು ಫಿನಿಶಿಂಗ್ ಕೊಡ್ತೀನಿ. ಯಾವ ರೀತಿ ಅಂತ ನೀವು ನೋಡಿ ಒಂದು ಸಲ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟಲ್ಲಿ ನಾನು ಶೇಪ್ ಅನ್ನೋದು ತೆಗೆದಿಲ್ಲ. ಸೊ ಇದಕ್ಕೆ ಈಗ ಶೇಪ್ ಅನ್ನೋದು ತೆಗಿತೀನಿ ನಾನು ಒಂದು 1/2 ಇಂಚಷ್ಟು. ಈ ರೀತಿಯಾಗಿ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಫ್ರಂಟ್ ಶೇಪ್ ಅನ್ನೋದು ತೆಗಿಲೇಬೇಕು. ಇಲ್ಲಾಂದರೆ ನಿಮ್ಗೆ ಆರ್ಮೋಲಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ಈಗ ನಾನು ಸ್ಲೀವ್ನ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ನನಗೆ ಸ್ಲೀವ್ ಬೇಕಾಗಿದೆ, ಸ್ಲೀವ್ ಲೂಸ್ ಬೇಕಾಗಿದೆ 9.5, ಸ್ಲೀವ್ ಲೆಂತ್ ಬೇಕಾಗಿದೆ ನನಗೆ 10.5. ಫೋರ್ ಇಂಚಸ್ಗೆ ನಾನು ಆರ್ಮೋಲ್ ಡೌನಿಂಗ್ ತಗೋತಾ ಇದ್ದೀನಿ. ಇಲ್ಲಿಂದ ನಾನು ಮಾರ್ಕಿಂಗ್ ಅನ್ನೋದು ನೀಟಾಗಿ ಇಟ್ಕೊಳ್ಳಿ. ಒಳಗಡೆ ಕ್ಲಾತ್ ನಿಮಗೆ ಶಾರ್ಟೇಜ್ ಆಗ್ಬೋದು. ನೀಟಾಗಿ ನೋಡಿಕೊಂಡು ಸೆಟ್ ಮಾಡ್ಕೊಂಡು ನೀವು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಶೇಪ್ ಕೊಟ್ಕೊಂಡು ನಾನು ಲೂಸ್ ಬೇಕಾಗಿರೋದು ನನಗೆ 5.5 ಇಂಚು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿಯಾಗಿ ಇಷ್ಟಾದಮೇಲೆ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ. ಈ ರೀತಿಯಾಗಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡ್ತಾ ಇರೋರೆಲ್ಲ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಫ್ರಂಟ್ ಶೇಪ್ ಅನ್ನೋದನ್ನು ಕಟ್ ಮಾಡಿಕೊಂಡೆ. ಈ ರೀತಿ ಆದಮೇಲೆ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು ನೀಟಾಗಿ ವರ್ಕ್ ಮೇಲೇ ಬರೋ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಫಸ್ಟಿಗೆ ನಾನು ಫ್ರಂಟ್ ಪಾರ್ಟ್ ಅನ್ನೋದನ್ನು ಕಟ್ ಮಾಡ್ಕೋತೀನಿ. ಈ ರೀತಿ ಫ್ರಂಟ್ ಪಾರ್ಟ್ನ ನೆಟ್ಟೆಡ್ ಮೇಲಿಟ್ಟು ನಾನು ಎಕ್ಸ್ಟ್ರಾನೇ ನೋಡಿ ಅದು ಹೆಂಗಿದೆಯೋ ಅದು ಅದೇ ರೀತಿಯಾಗಿ ಕಟ್ ಮಾಡ್ಕೋತೀನಿ. ಯಾವುದೇ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿಲ್ಲ. ಸೊ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಅದೇನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟೆ ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟು ಅಷ್ಟೇ ಸೇಮು ಆ್ಯಸ್ ಇಟ್ ಈಸ್. ಅದು ಫ್ಲವರ್ಸ್ ಎಲ್ಲ ನೀಟಾಗಿ ಒಂದ್ರ ಮೇಲೆ ಒಂದು ಬರೋ ಥರ ನೀಟಾಗಿ ಕೂರಿಸ್ಬಿಟ್ಟು ನೀವು ಕ್ಲಾತ್ ಅನ್ನೋದು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ.
ಇದು ಅಷ್ಟೇ ನೋಡಿ, ಸುಮ್ಮನೆ ಸ್ವಲ್ಪ ಲೈಟಾಗಿ ನಾನು ಕಟ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ಗೆ ಫುಲ್ ಪ್ಲೈನ್ ನೆಟ್ಟೆಡ್ ಬಂದಿತ್ತು. ಅದಕ್ಕೆ ಲೈನಿಂಗ್ ಕೊಟ್ಟು ಬಾರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಿದರೆ ಲುಕ್ ವೈಸು ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ನಾನಿಲ್ಲಿ ನೋಡಿ ಈ ಒಂದು ಡಾಟ್ ಯಾವ ರೀತಿ ಸ್ಟಿಚ್ ಮಾಡೋದು ಆ ರೀತಿ ಡಾಟ್ ಹಿಡಿದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಫಿಟ್ಟಿಂಗು ಅಂತ. ಚೆನ್ನಾಗೇ ಬಂದಿತ್ತು ನನಗೆ. ನೋಡಿ ನನಗೆ ಬ್ಲೌಸ್ ಕಟ್ಟಿಂಗ್ ಮುಗೀತು. ಈಗ ನಾನು ಸ್ಟಿಚಿಂಗ್ ಮಾಡ್ತೀನಿ. ಸ್ಲೀವ್ಸ್ಗೆ ನಾನು ಫಸ್ಟು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಸ್ಯಾಟರ್ನ್ ಕ್ಲಾತಲ್ಲಿ ಈ ಶೈನಿಂಗ್ ಕ್ಲಾತ್ ಇದೆಯಲ್ಲ, ಶೈನಿಂಗ್ ಕ್ಲಾತು ನಮಗೆ ಮೇಲೆ ಬರಬೇಕು. ಅಂದರೆ ನೆಟ್ ಕೆಳಗಡೆ ಮೇಲಕ್ಕೆ ಕಾಣಿಸ್ಬೇಕು ಶೈನಿಂಗ್ ಕ್ಲಾತು. ಆ ಕಾಣಿಸ್ದಾಗ ಮಾತ್ರ ನಮಗೆ ಬಟ್ಟೆ ಅನ್ನೋದು ಲುಕ್ ಬರುತ್ತೆ. ನೋಡಿ ಈ ಥರ ಶೈನಿಂಗ್ ಕ್ಲಾತದು ನೆಟ್ ಕೆಳಗಡೆ ಈ ರೀತಿ ಬರಬೇಕು. ಆ ರೀತಿ ನಾವು ಸೆಟ್ ಮಾಡ್ಕೋಬೇಕು. ನೀವು ಉಲ್ಟಾ ಹಾಕೊಂಬಿಟ್ರೆ ಒಂದು ವೇಳೆ ಅದ್ರದ್ದು ಲುಕ್ಕೇ ಹೋಗ್ಬಿಡುತ್ತೆ. ಸೊ ಸ್ಯಾಟರ್ನ್ ಕ್ಲಾತಲ್ಲಿ ನೀವು ಶೈನಿಂಗ್ ಕ್ಲಾತ್ ಅನ್ನೋದು ನೆಟ್ ಕೆಳಗಡೆಗೆ ಬರಬೇಕು. ನೋಡಿ ಈ ಥರ ಸೀದಾ ಸ್ಯಾಟರ್ನ್ ಕ್ಲಾತನ್ನು ಸೀದಾ ಇಟ್ಕೊಂಡು ನೆಟ್ ಮೇಲೆ ಸ್ಟಿಚ್ ಅನ್ನೋದು ನೀವೇನು ಮಾರ್ಜಿನ್ ಬಿಟ್ಟಿರ್ತೀರೋ ಆ ಮಾರ್ಜಿನ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಡು ನಿಮ್ಗೆ ಆ ಶೈನಿಂಗ್ ಕ್ಲಾತು ನೆಟ್ ಕೆಳಗಡೆಗೆ ಬರುತ್ತೆ. ಆಗ ನಿಮಗೆ ಬ್ಲೌಸ್ ಅನ್ನೋದು ಲುಕ್ಕು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಲೀವ್ ಸಹ ಅದೇ ರೀತಿ ನಾನು ಸ್ಟಿಚಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕ್ಲಾತ್ ಸ್ಯಾಟರ್ನ್ ಕ್ಲಾತ್ ಒಂಥರ ಹಿಡ್ದಂಗೆ ಆಗುತ್ತೆ. ಸ್ವಲ್ಪ ನೀಟಾಗಿ ಇಲ್ಲಿ ನಾನು ಉಲ್ಟಾ ಹಾಕೊಂಬಿಟ್ಟೆ. ಆ್ಯಕ್ಚುಲಿ ಸ್ಯಾಟರ್ನ್ ಕ್ಲಾತ್ ನೋಡಿ ಈ ಥರ ಮೇಲೆ ಹಾಕ್ಕೋಬೇಕು. ಸೊ ಅದನ್ನ ಉಲ್ಟಾ ಹಾಕೊಂಬಿಟ್ಟಿದ್ದೆ ನಾನು. ಈ ರೀತಿ ಅದನ್ನ ನೀಟಾಗಿ ಸ್ಯಾಟರ್ನ್ ಕ್ಲಾತ್ ಮೇಲೆ ಬರಬೇಕು. ಆ ಥರ ಇಟ್ಟು ನೀವು ಸ್ಟಿಚ್ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಒಂದೊಂದು ಸಲ ನನ್ನ ಮಿಷಿನು ಒಂದೊಂದು ಸಲ ದಾರ ಕಟ್ಟಾಗಿ ಹೋಗುತ್ತೆ. ಒಂದೊಂದು ಸಲ ಹಿಂಸೆ ಅನಿಸ್ಬಿಡುತ್ತೆ. ಆ ರೀತಿ ಆಗುತ್ತೆ ಸಮ್ಟೈಮ್ಸ್. ಮಿಷಿನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಆವಾಗವಾಗ ಹುಷಾರು ತಪ್ಪದೆ ಆಗ್ತಾ ಇರ್ತೀವಲ್ಲ ಹಂಗೆ ನಾವೇ ಹಂಗೆ ಆಗ್ತೀವಿ. ಇನ್ನು ಮಿಷಿನ್ ಏನಾಗುತ್ತೆ ಹೇಳಿ. ಸಮ್ಟೈಮ್ಸ್ ಅದು ಹಂಗೆ ಇದೆ. ಒಂದೊಂದು ಸಲ ಸಿಕ್ಕಾಪಟ್ಟೆ ತಲೆ ನೋವು ಬರ್ಸುತ್ತೆ. ಈ ಥರ ನೋಡಿ ಸ್ಯಾಟರ್ನ್ ಕ್ಲಾತ್ ಕರೆಗೆ 1/2 ಇಂಚ್ ಅದು ಕೂಳೆ ಏನಿದೆಯೋ ಅದನ್ನ ಬಿಟ್ಟು ನೀವು ಕಾರ್ನರಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೊಡೋ ಪ್ರತಿಯೊಂದು ಲೈಕು ನಮಗೆ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ನೀವು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಅನ್ನೋದು ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಕಲಿಯೋದಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಡಿಫ್ರೆಂಟಾಗಿ ಬ್ಲೌಸಸ್ ಯಾವ ರೀತಿ ಹೊಲಿಬೇಕು ಅಂತ ನಾನು ಯಾವ್ದು ಹೊಲಿತೀನೋ ಅದನ್ನೆಲ್ಲ ನಿಮ್ಗೆ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ದು ಆ ಉದ್ದೇಶದಿಂದ. ಹಾಗೆಯೇ ಪ್ರತಿಯೊಬ್ಬರೂ ವಿಡಿಯೋ ನೋಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಾಗ ನಾವು ಸೆಂಟ್ರಲ್ಲಿ ಕೊಡೋ ಕೆಲವೊಂದು ಟಿಪ್ಸ್ ಎಲ್ಲ ಸೊ ಅದೆಲ್ಲ ನಿಮಗೆ ಲೆಸ್ ಆಗಿಬಿಡುತ್ತೆ. ಆವಾಗ ನಿಮ್ಗೆ ಫಿನಿಶಿಂಗ್ ಕಡೆ ಗಮನ ಬರೋದಿಲ್ಲ. ಫಿನಿಶಿಂಗ್ ನೀಟಾಗಿರ್ಬೇಕಂತೆ ಪ್ರತಿಯೊಂದು ಟಿಪ್ಸ್ನೂ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ನನಗೀಗ ಸ್ಲೀವ್ದು ಅಟ್ಯಾಚ್ ಮುಗೀತು. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಈಗ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಲೇಸ್ನ ಮಿಡ್ಲಿಗೆ ಫೋಲ್ಡ್ ಮಾಡಿ
ಒಂದು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಸ್ಲೀವ್ಗೆ ನಾನು ಬಾಟಮಲ್ಲಿ ಅಟ್ಯಾಚ್ ಅನ್ನೋದನ್ನು ಕೊಡ್ತೀನಿ. ಈ ರೀತಿಯಾಗಿ ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಕೊಟ್ಟು ಸ್ಲೀವ್ಸ್ನ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಆ್ಯಕ್ಚುಲಿ ಹಾಕಿರೋ ಒಂದೊಂದು ವೀಡಿಯೋನು ಪ್ಲೀಸ್ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಬಾರ್ಡ್ರನ್ನ ನೀಟಾಗಿ ಸ್ಟಿಚ್ ಅನ್ನೋದನ್ನು ಮಾಡ್ಕೊತೀನಿ ನಾನು. ಸ್ಟಿಚ್ಚನ್ನು ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಟು ಕಂಪ್ಲೀಟ್ ಮಾಡ್ತೀನಿ. ಈ ರೀತಿಯಾಗಿ ಸ್ಲೀವ್ ಪಾರ್ಟ್ ಅನ್ನೋದು ನನಗೆ ಮುಗೀತು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಸ್ಲೀವ್ ಅಂತ ನನಗೊಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾನು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ನಾನು ಹೇಳೋದ್ನಲ್ಲ ನೆಕ್ ವಿಡ್ತ್ ಇಲ್ಲಿ ಜಾಸ್ತಿ ಇದೆ ಅಂತ. ಆ ನೆಕ್ ವಿಡ್ತ್ನ ನೀಟಾಗಿ ಯಾವ ರೀತಿ ನಮ್ಮ ಒಂದು ಮೆಜರ್ಮೆಂಟಿಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾನು ಇನ್ವಿಸಿಬಲ್ ಡಾಟ್ ಕೊಡೋಣ ಅಂದ್ಕೊಂಡೆ. ಇನ್ವಿಸಿಬಲ್ ಡಾಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಆ ಫ್ಲವರ್ ಶೇಪ್ ಅನ್ನೋದು ಈ ಥರ ಸೈಡಿಗೆ ಜಾರ್ದಂಗೆ ಆಗುತ್ತೆ. ಇನ್ವಿಸಿಬಲ್ ನಾನು ಇದು ಕೊಡೋಣ ಅಂದ್ಕೊಂಡೆ ಡಾಟ್ಸ್ ಆ್ಯಕ್ಚುಲಿ. ಸೊ ಅದು ನೀಟಾಗಿ ಬರಲ್ಲ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ನಾನು ವಿಸಿಬಲಲ್ಲೇ ಕೊಟ್ಟೆ. ನೋಡಿ ನೆಕ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಆ ನೆಕ್ ಡಿಸೈನ್ ಒಂದ್ರ ಮೇಲೊಂದು ಇಟ್ಕೊಂಡು ನೀಟಾಗಿ ನೆಕ್ ಅನ್ನೋದನ್ನು ಸೆಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ ಇಫ್ ಇನ್ ಕೇಸ್ ಜಾಸ್ತಿ ಬಂತು ಅಂದ್ಕೊಳ್ಳಿ. ಸೊ ನೀವಲ್ಲೊಂದು 1/2 ಇಂಚಷ್ಟು ನಿಮ್ಗೆ ಎಷ್ಟು ಜಾಸ್ತಿ ಬರುತ್ತೋ ಅಷ್ಟನ್ನು ಸ್ಟಿಚ್ಚಿಂಗ್ ಹಾಕ್ಕೊಂಡು ಅದನ್ನ ನೀವು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಏನು ನೋಡಿಸ್ತಾ ಇದ್ದೀರ ವೀಡಿಯೋದಲ್ಲಿ. ಈ ರೀತಿಯಾಗಿ ಇಲ್ಲಿ ನಾನು 1/2 ಇಂಚು ಎಕ್ಸ್ಟ್ರಾ ಇತ್ತು. ಸೊ 1/2 ಇಂಚು ನಾನು ಸ್ಟಿಚ್ಚಿಂಗಲ್ಲಿ ಕವರ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಹಾಕ್ಕೊಂಡು ಸ್ಟಿಚ್ಚಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಎಸ್ಪೆಷಲಿ ಈ ಒಂದು ಸ್ಯಾಟರ್ನ್ ಕ್ಲಾತ್ನ ಎಳೆಯೋದ್ರಿಂದ ನಿಮಗೆ ರಿಂಕಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಎಳಿದಲೇ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನೆಕ್ ನೋಡ್ಕೊಳ್ಳಿ ಒಂದ್ಸಲ. ಗುಂಡ್ಪಿನ್ ಹಾಕ್ಕೊಂಡು ಈ ರೀತಿ ಸೇಫ್ ಮಾಡಿಕೊಂಡು ನೆಕ್ ಪಕ್ಕನೇ ನೀವು ಸ್ಟಿಚಿಂಗ್ ಅನ್ನೋದನ್ನು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಲ್ಲಿ ಗೊತ್ತಾಗ್ತಾ ಇತ್ತು ನನ್ನ ಫಿಂಗರ್ಸಿಗೆ ವರ್ಕ್ ಎಲ್ಲಿಂದ ಸ್ಟಾರ್ಟ್ ಎಲ್ಲಿ ಎಂಡ್ ಆಗಿದೆ ಅಂತ. ಸೊ ನಾನು ಹಂಗಾಗಿ ಲೈನಿಂಗ್ ಕಡೆನೇ ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡೆ. ನೀವು ಬೇಕಾದ್ರೆ ಈ ಗುಂಡ್ಪಿನ್ ಹಾಕೊಂಬಿಟ್ಟು ಉಲ್ಟಾ ನೀವು ವರ್ಕ್ ಕಡೆ ತಿರುಗಿಸ್ಬಿಟ್ಟು ವರ್ಕ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ನಾನಿಲ್ಲಿ ಲೈನಿಂಗ್ ರಿಂಕಲ್ ಆಗಬಾರ್ದು, ನಾನು ಹಿಂದಕ್ಕೆ ತಿರುಗಿಸಿ ನಾನು ಆ ವರ್ಕ್ ಪಕ್ಕ ಹಾಕಿದ್ರೆ ನನಗೆ ಸಮ್ಟೈಮ್ಸ್ ರಿಂಕಲ್ ಆಗಿಬಿಡುತ್ತೆ ಒಂದು ಲೈನಿಂಗು. ಸೊ ಹಾಗಾಗಿ ನಾನು ಫಸ್ಟು ಲೈನಿಂಗ್ ಕಡೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಆಮೇಲೆ ಬೇಕಾದ್ರೆ ನಾನು ಉಲ್ಟಾ ಮಾಡಿ ಆ ವರ್ಕ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ನಾನು ಯೂಶ್ವಲಿ ಎಲ್ಲ ವೀಡಿಯೋದಲ್ಲೂ ಇದೇ ರೀತಿ ಮಾಡ್ತೀನಿ. ಯಾಕಂದರೆ ನಮ್ಮ ಲೈನಿಂಗ್ ನಮ್ಮ ಬಾಡಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ನಾವು ಲೈನಿಂಗಲ್ಲಿ ತೊಗೊಳೋದ್ರಿಂದ ಲೈನಿಂಗ್ ಸ್ವಲ್ಪ ಏನಾದರೂ ನಮಗೆ ರಿಂಕಲ್ ಬರೋದು ಆ ಥರ ಆದರೆ ನಮ್ಗೆ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನಾನು ಫಸ್ಟ್ ಲೈನಿಂಗ್ ಕಡೆ ಸ್ಟಿಚ್ ಹಾಕಿ ಮೇನ್ ಪೀಸ್ ಕಡೆ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೋಡಿ ಈ ರೀತಿ ನಂಗೆ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಬಾಟಮಲ್ಲೂ ಅಷ್ಟೇ ನಾನು 1/2 ಇಂಚು ಫೋಲ್ಡ್ಗೆ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಅನ್ನೋದು ಒಟ್ಟಿಗೆ ಕೊಟ್ಕೋತೀನಿ. ಎಕ್ಸ್ಟ್ರಾ ಕ್ಲಾತೇನು ನಾನಿಲ್ಲಿ ಅಟ್ಯಾಚ್ ಮಾಡ್ತಿಲ್ಲ, ಯಾಕಂದರೆ ನಾನಿಲ್ಲಿ ಬೀಟ್ಸ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ನಾವು ಬಟ್ಟೆ ಕೊಟ್ಟು ಪಟ್ಟಿ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ತಿಕ್ಕಾಗ್ಬಿಡುತ್ತೆ ಕ್ಲಾತು. ಸೊ ಆಗ ನಿಮಗೆ ಅಲ್ಲಿ ಒಂದು ಮತ್ತೆ ನಾನು ಲೇಸ್ ಕೊಟ್ಟಾಗ ಬೀಟ್ಸ್ದು ಲೇಸ್ ಕೊಟ್ಟಾಗ ನಮಗೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಅನ್ನೋದನ್ನು ಮುಗಿಸ್ಕೊತಾ ಇದ್ದೀನಿ. ಸೊಂಟದ ಹತ್ರ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದನ್ನು ಇಟ್ಕೋಬೇಕಾಗತ್ತೆ. ಹಾಗೆಯೇ ಬಾಟಮಲ್ಲಿ ನೀವು 1/2 ಇಂಚಿಗೆ ಏನು ಸ್ಟಿಚ್ ಹಾಕ್ಕೊಂಡಿದ್ದೀರೋ ಎಕ್ಸ್ಟ್ರಾ ಕ್ಲಾತ್ ಉಳಿದಿದ್ರೆ ಆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಬಿಡಿ. ಈಗ ನೋಡಿ ಈ ರೀತಿ ಒಳಗಡೆಯಿಂದ ಬಟ್ಟೆನ ಹೊರಗಡೆ ತಗೊಳ್ಳಿ. ಈ ಸ್ಯಾಟರ್ನ್ ಕ್ಲಾತ್ ಕಡೆ ಬರೋ ಥರ ಕೂಳೆನ ಸೆಟ್ ಮಾಡ್ಕೊಂಡು ಹಿಂಗೆ ಉಜ್ಕೊಳ್ಳಿ. ಉಗುರಲ್ಲಿ ಉಜ್ಕೊಂಡಿದ್ದಾದ್ಮೇಲೆ ನೋಡಿ ನೆಕ್ನ ನೀಟಾಗಿ ವರ್ಕ್ ಪಕ್ಕನೇ ಸೆಟ್ ಆಗೋ ಥರ
ಈ ರೀತಿ ಸೆಟ್ ಮಾಡಿಕೊಂಡು ವರ್ಕ್ ಪಕ್ಕನೇ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡು ನೆಕ್ ಅನ್ನೋದನ್ನು ಫಿನಿಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನನಗೆ ಸೆಟ್ ಮಾಡ್ಕೊಂಡಿದ್ದಾಯಿತು. ಬಾಟಮಲ್ಲೂ ಅಷ್ಟೇ ನಾನು ನೀಟಾಗಿ 1/2 ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೆನಲ್ಲ, ಲಾಸ್ಟಿಗೆ ಬಾರ್ಡರ್ ಥರ ಬಂದಿದೆಯಲ್ಲ ನನಗೆ ಲೇಸ್ ಥರ, ಲೇಸ್ ಮೇಲೇ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಬಾಟಮ್ನ ಫಿನಿಶಿಂಗ್ ಮಾಡಿಕೊಂಡೆ. ಈಗ ಸೈಡ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಬಾಟಮ್ ಅನ್ನೋದನ್ನು ಫಿನಿಶ್ ಕೊಟ್ಕೊಂಡೆ. ಈ ಥರ ಡಬಲ್ 1/4 ಇಂಚು ಮಾರ್ಜಿನಲ್ಲಿ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ನಿಮಗೆ ನೆಟ್ಟೆಡ್ ಎದ್ಕೊಳ್ದೇ ಇರುತ್ತೆ, ಕ್ಲಾತು ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ನಾನು ಬಾಟಮಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡೆ. ಈಗ ನಾನು ಸೇಮ್ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ನೆಟ್ಟೆಡ್ ಕ್ಲಾತ್ಗೆ ಅಟ್ಯಾಚ್ ಅನ್ನೋದನ್ನು ಮಾಡಿಕೊಂಡೆ. ಈ ರೀತಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ನೀವೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡೆ. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಫ್ರಂಟ್ ಪಾರ್ಟ್ ನನಗೆ ಮುಗೀತು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನಾನು ಸೆಟ್ ಮಾಡಿಕೊಂಡೆ. ಈಗ ಡಾಟ್ಸ್ನ ಹಿಡಿಬೇಕು. ನೋಡಿ ಡಾಟ್ಸ್ನ ನಾನು ಬಾಟಮಲ್ಲಿ ಈ ರೀತಿಯಾಗಿ ಹಿಡಿತೀನಿ. ನಾನೇನು 1/2 ಇಂಚ್ ಬಿಟ್ಟಿದ್ನೋ ಡಾಟ್ಗೆ 1/2 ಇಂಚು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಡಾಟ್ನ ಕಂಪ್ಲೀಟ್ ಮಾಡಿಕೊಂಡೆ. ಎರಡೂ ಕಡೆ ಡಾಟ್ ಹಿಡಿದ್ಮೇಲೆ ನೀವು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬ್ಲೌಸು. ನೋಡಿ ಈಗ ನಾನು ಆರ್ಮೋಲ್ ಹತ್ರನೂ ಸಹ ನಾನು ಡಾಟ್ ಅನ್ನೋದು ಹಿಡಿತೀನಿ. ಆರ್ಮೋಲ್ ಹತ್ರ ಡಾಟ್ ಹಿಡಿಯೋದು ಯಾಕಪ್ಪ ಅಂದರೆ ಆರ್ಮೋಲ್ ಹತ್ರ ನಮಗೆ ರಿಂಕಲ್ಸ್ ಆಗಿಬಿಡ್ತವೆ. ಸೊ ಹಾಗಾಗಿ ನಾವು ಡಾಟ್ಸ್ ಹಿಡಿದು ಫಿನಿಶಿಂಗ್ ಕೊಟ್ಕೋಬೇಕು. ಆಗ ನಮ್ಗೆ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಆರ್ಮೋಲ್ ಡಾಟಿಂದನೂ ಸಹ ಆರ್ಮೋಲ್ ಹತ್ರ ರಿಂಕಲ್ ಬರೋದು ಅವಾಯ್ಡ್ ಮಾಡ್ಬೋದು. ಪ್ಲಸ್ ಚೆಸ್ಟ್ ಪಾರ್ಟ್ ಅನ್ನೋದು ನಮ್ಗೆ ನೀಟಾಗಿ ಕೂರುತ್ತೆ. ಇಷ್ಟು ನಮ್ಮ ಫ್ರಂಟ್ ಪಾರ್ಟ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಬ್ಯಾಕ್ ಪಾರ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕಂತ ನೋಡಿ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಳಿದ್ನಲ್ಲ ನೆಕ್ಗೆ, ಅದನ್ನ ನೆಕ್ಕನ್ನ ಸೆಟ್ ಮಾಡ್ಕೋಬೇಕು. ನೋಡಿ 3ಗೆ ನಾನು ಇಟ್ಟನಲ್ಲ, 3ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಈ ರೀತಿ ತೇಲಿಸ್ಕೊಳ್ಳಿ ಲಾಸ್ಟಿಗೆ ಬರ್ತಾ. ಈಗ ಅದನ್ನು ಲೈನಿಂಗ್ನ ಆ ನೆಟ್ಟೆಡ್ ಕ್ಲಾತ್ ಮೇಲೆ ಹಾಕಿ ನೆಕ್ ಅನ್ನೋದನ್ನು ಫಿನಿಶ್ ಕೊಟ್ಕೋಬೇಕಾಗತ್ತೆ. ಈಗ ಯುಗಾದಿ ಹಬ್ಬ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಟ್ಟೆ ಹೊಲಿಸ್ತಾರಲ್ಲ, ಸೊ ನಾನು ಬಟ್ಟೆ ಹೊಲಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಲೈವ್ ಮಾಡ್ತಿದ್ದೆ, ಆ್ಯಕ್ಚುಲಿ ನಾನು ಲೈವ್ ಮಾಡೋಕ್ಕಾಗಿಲ್ಲ. ಹಾಗೆಯೇ ವಿಡಿಯೋ ಅಪ್ಲೋಡು ಡೈಲಿ ಮಾಡ್ತಿದ್ದೆ, ಅದು ಸಹ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿಯಾಗಿದೆ. ಸೊ ಈ ಯುಗಾದಿ ಹಬ್ಬ ಮುಗಿದ ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ, ಆಗ ಲೈವ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ವೀಡಿಯೋಸು ಸಹ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾರೆಲ್ಲ ಈಗ ಸಪೋರ್ಟ್ ಮಾಡ್ತಾಯಿದ್ದೀರೋ ನನ್ನ ವೀಡಿಯೋಸ್ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಈ ರೀತಿಯಾಗಿ ಫ್ರಂಟ್ಗೂ ಸಹ ನಾನು ಬ್ಯಾಕಿಗೂ ಸಹ 1/2 ಇಂಚ್ ಮಾರ್ಜಿನಲ್ಲಿ ಬಾಟಮ್ನೂ ಸಹ ನಾನು ಫಿನಿಶಿಂಗ್ ತೊಗೊಂಬಿಡೋಣ ಅಂತ ಬಾಟಮಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇದು ಅಷ್ಟೇ, ಬ್ಯಾಕ್ ಪಾರ್ಟು ಅಷ್ಟೇ, ನೀವು ಡಾಟ್ಸ್ನ ಹಿಡಿಬೇಕಾಗತ್ತೆ 1/2 ಇಂಚಿಗೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನಾನು ರಿಮೂವ್ ಮಾಡಿಬಿಟ್ಟೆ.
ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೋತಾರಲ್ಲ, ಸೊ ಪ್ರತಿಯೊಬ್ಬರು ಬಟ್ಟೆನ ಹೊಲಿಸ್ತಾರೆ. ನೀವು ಯಾರು ವಿಡಿಯೋ ನೋಡ್ತಾಯಿದ್ದೀರ ಅವರು ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ತೀರಾ? ಹಾಕಂಗಿದ್ರೆ ಒಂದು ಕಮೆಂಟ್ ಹಾಕಿ. ನಾನು ಹೊಲಿತಾ ಇರೋ ಪ್ಯಾಟ್ರನ್ನ ನೀವು ಕಂಟಿನ್ಯೂ ಅದೇ ರೀತಿ ಫಾಲೋ ಮಾಡಿ ನೀವು ಹೊಲಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ನಾನು ಇನ್ವಿಸಿಬಲ್ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೋಲ್ಡರ್ದು ಲೈನಿಂಗ್ ಕ್ಲಾತ್ ಓಪನ್ ಮಾಡ್ಕೊಳ್ಳಿ. ಈ ಕಡೆ ನೆಟ್ ಫ್ಯಾಬ್ರಿಕ್ ಮೇಲೆ ಫ್ರಂಟ್ ಪಾರ್ಟ್ದು ಶೋಲ್ಡರ್ ಅನ್ನೋದಿಟ್ಟು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಸೆಂಟ್ರಲ್ ಮಿಷಿನಲ್ಲಿ ದಾರ ಕಟ್ಟಾಗೋದು ಬೇರೆ, ಏನು ಮಾಡಲಿ. ನನ್ನ ಮಿಷಿನ್ಗೂ ನನ್ನಾಗೆ ಸಾಕಾಗಿದೆ ಅನಿಸುತ್ತೆ, ಹೊಲ್ದು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಕಟ್ ಮಾಡಿಕೊಂಡು ನೀವು ಓಪನ್ ಮಾಡಿ ನೋಡಿದ್ರೆ ಅದು ಇನ್ವಿಸಿಬಲ್ ಪೈಪಿಂಗು ಸೂಪರಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಇನ್ವಿಸಿಬಲ್ ಪೈಪಿಂಗ್ನ ಕೊಟ್ಟು ಶೋಲ್ಡರ್ನದು ಅಟ್ಯಾಚ್ ಮಾಡ್ಕೋತೀನಿ. ಆಮೇಲೆ ಬ್ಯಾಕ್ ಪಾರ್ಟ್ನು ಸಹ ನಾನು ರೆಡಿ ಮಾಡ್ಕೋತೀನಿ. ಈ ಒಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಈ ಶೋಲ್ಡರ್ ಅನ್ನೋದು. ನೆಕ್ಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ನೆಕ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೆಕ್ನ ಫಿನಿಶ್ ಮಾಡ್ಕೋತೀನಿ ಬ್ಯಾಕ್ ಪಾರ್ಟಲ್ಲಿ. ಇಲ್ಲಿ ಸ್ವಲ್ಪ ದಾರ ಬಿಟ್ಕೊಂಡಾಗಿತ್ತು ಶೋಲ್ಡ್ರಲ್ಲಿ, ಸೊ ಆ ದಾರನ ಕಟ್ ಮಾಡಿ ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡೆ. ಈಗ ಸ್ಲೀವ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟೆ. ಸೊ ನನಗೆ ಇಲ್ಲಿ ವೀಡಿಯೋ ಕಟ್ಟಾಗ್ಬಿಟ್ಟಿತ್ತು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ, ನಾನು ನೋಡ್ಕೊಂಡಿಲ್ಲ. ಸೊ ಹಾಗಾಗಿ ಸ್ಲೀವ್ನ ಅಟ್ಯಾಚ್ ಮಾಡಿ ನಾನು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಏನಿದೆಯೋ ಆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರನೇ ನೀವು ಒಂದು ಹ್ಯಾಂಡ್ಸ್ ಲೂಸು, ಆರ್ಮೋಲ್ ಲೂಸು ಮತ್ತು ವೇಸ್ಟ್ ಲೂಸು ಎಷ್ಟಿದೆ ಅಂತ ನೀವು ಚೆಕ್ ಮಾಡಿಕೊಂಡು ಸೈಡ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಇದೇನಾಯ್ತು ಗೊತ್ತಾ, ಲೋ ಬ್ಯಾಟ್ರಿ ಇತ್ತು. ವೀಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ಟೆ. ಅದು ವೀಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡೆ, ಸೊ ಅದು ಆಗಲಿಲ್ಲ. ಸೊ ಹಾಗಾಗಿ ನನಗೆ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಹಾಕಲಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂತ. ಈ ರೀತಿ ನೀಟಾಗಿ ಫಿನಿಶಿಂಗ್ ಸಮೇತ ನಾವು ಸೈಡ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಸೈಡ್ ಜಾಯಿಂಟ್ ಮಾಡಿಕೊಂಡೆ. ಈಗ ವೇಸ್ಟ್ನ ಚೆಕ್ ಮಾಡ್ತಾಯಿದ್ದೀನಿ ನಾನು, ವೇಸ್ಟ್ ಕರೆಕ್ಟಾಗಿದೆಯಾ ಅಂತ. ನನಗೆ ಇಲ್ಲಿ ವೇಸ್ಟ್ ಅನ್ನೋದು ಒಂಚೂರು ಜಾಸ್ತಿ ಬರ್ತಾಯಿದೆ. ಸೊ ನನಗೆ ಅಲ್ಲಿ ಆ ಚೂರನ್ನ ಕವರ್ ಮಾಡೋಕ್ಕೆ ಇನ್ನು ಸ್ಟಿಚ್ ಅನ್ನೋದನ್ನು ಹಾಕ್ಕೋತಾ ಇದ್ದೀನಿ. ಈಗ ಕರೆಕ್ಟಾಗಿ ನನಗೆ ಬರುತ್ತೆ. ಈಗ ವೇಸ್ಟ್ ಅನ್ನೋದು ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡಿದ್ರೆ ನೋಡಿ ನೀವು ಬ್ಲೌಸ್ ಫಿನಿಶಿಂಗ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಈ ಕಲರ್ ಬ್ಲೌಸ್ ಹೇಗೆ ಅನ್ನಿಸ್ತು, ಮತ್ತು ಈ ಕಟ್ಟಿಂಗ್ ವಿಡಿಯೋ, ಸ್ಟಿಚ್ಚಿಂಗ್ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನಾನು ಇದಕ್ಕೆ ಫ್ರಂಟಲ್ಲಿ ಈಗ ಬೀಡ್ಸ್ನ ಅಟ್ಯಾಚ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ನನಗೆ ಲಾಸ್ಟಲ್ಲಿ ಹೇಳಿದ್ರು ಕಸ್ಟಮರು ನನಗೆ ಬೀಡ್ಸ್ನ
ಅಟ್ಯಾಚ್ ಮಾಡಿಕೊಡಿ ಅಂತ 1 ಮೀಟ್ರ್ ತಂದಿದ್ದೀನಿ. ಸೊ ನೀವು ನೆಕ್ಕಿಗೆ ಮತ್ತು ಸ್ಲೀವ್ಗೆ ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೀಡ್ಸ್ ಲೇಸ್ನ ತರಿಸಿ ಈ ಫ್ರಂಟಲ್ಲಿ ಅಟ್ಯಾಚ್ ಅನ್ನೋದು ಮಾಡ್ಕೊತೀನಿ. ಇದು ಎಳೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗಮನ ಇಟ್ಟು ನೀವು ಈ ಒಂದು ಲೇಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಟ್ಟು ನಾನು ಸ್ಟಿಚಿಂಗ್ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟೋನ್ ಲೇಸ್ಗಳೆಲ್ಲ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ಯಾಕಂದರೆ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಸ್ಟೋನ್ಸ್ ಹತ್ರ ನಮಗೆ ನೀಡ್ಲ್ ಹೋಯ್ತು ಅಂದರೆ ನಮಗೆ ನೀಡ್ಲ್ ಅನ್ನೋದು ಪಟ್ ಅಂತ ಮುರಿದೋಗುತ್ತೆ. ಸೊ ಹಾಗಾಗಿ ನೀವು ಬೀಡ್ಸ್ ಹಾಕ್ಬೇಕಾದ್ರೆ ಆಗಿರ್ಬೋದು ಮತ್ತು ಬೀಡ್ಸ್ದು ಈ ಒಂದು ಲೇಸ್ ಆಗಿರ್ಬೋದು ಯಾವುದೇ ನೀವು ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡೆ ಲೇಸ್ ಅಟ್ಯಾಚ್ನ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ನಾನು ಮುಗಿಸ್ಕೊಂಡೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದ್ಸಲ ಕಾಮೆಂಟ್ ಮಾಡಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಬೀಡ್ಸ್ ಹತ್ರ. ಸೊ ಬಿಚ್ಚಿ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಬೀಡ್ಸ್ಗೆ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡಿದೆ. ನಿಮ್ಗೆ ಔಟ್ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿಯಾಗಿ ನಿಮಗೆ ಔಟ್ಲುಕ್ ಅನ್ನೋದು ಆ ಬೀಡ್ಸ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.